ಲೂಟಿ ಮಾಡಿದರೆ ಗಿಫ್ಟ್ ಚುನಾವಣೆಗೆ ಮುಂಚೆ ಅಂತೇಳಿ ಇವತ್ತು ಬಿಸ್ಕೆಟ್ ಆರೋಪ ಮಾಡೋದೇ ಅವ್ರ ಕೆಲಸ ರೀ. ಅವ್ರ ಆರೋಪ ಮಾಡೋದೇ ಅವ್ರ ಕೆಲಸ. ಅವ್ರು ಬೇರೆ ಇನ್ನೇನಿಲ್ಲ. ಕುಮಾರಸ್ವಾಮಿ ಅವರು ಎಷ್ಟು ದುಡ್ಡು ಚುನಾವಣೆ ಖರ್ಚು ಮಾಡಿದ್ದಾರೆ ಏನು ಅಂತ ಹೇಳಿ ಅವರು ಕಾರ್ಯಕರ್ತರೇ ಹೇಳ್ತಾರೆ, ಅವ್ರ ಮುಖಂಡರುಗಳೇ ಹೇಳ್ತಾರೆ. ಅವ್ರ ಲೂಟಿ ಎಷ್ಟು ಮಾಡಿದ್ದಾರೆ, ಅವ್ರದ್ದು ಏನೇನಿದೆ ಅನ್ನೋದು ಎಲ್ರಿಗೂ ಇಡೀ ರಾಜ್ಯದ ಜನಕ್ಕೆ ಗೊತ್ತು. ಈಗ ಬಿಜೆಪಿಗೆ ಯಾಕೆ ಹೋಗಿದ್ದಾರೆ ಅನ್ನೋದು ಕೂಡ ರಾಜ್ಯದ ಜನಕ್ಕೆ ಗೊತ್ತು. ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದ್ದೀನಿ ನಾನು. ಯಾರು? ಲೂಟಿ ಮಾಡಲಿಲ್ಲ ಕುಮಾರಸ್ವಾಮಿ ಅವರು. ಅದೇ ಕರೋನಾ ಟೈಮಲ್ಲಿ ಉಳ್ಳಿ ಬೆಳೀತಾ ಇದ್ರಲ್ಲ, ರಾಗಿ ಬೆಳೀತಾ ಇದ್ರಲ್ಲ, ಅದ್ರಲ್ಲಿ ಬಂದಿರೋ ಸಂಪಾದನೆ ದುಡ್ಡು ಅಲ್ವಾ? ಲೂಟಿ ಮಾಡಿದರೆ ಗಿಫ್ಟ್ ಚುನಾವಣೆಗೆ ಮುಂಚೆ ಅಂತೇಳಿ ಇವತ್ತು ಬಿಸ್ಕೆಟ್ ಆರೋಪ ಮಾಡೋದೇ ಅವ್ರ ಕೆಲಸ ರೀ. ಅವ್ರ ಆರೋಪ ಮಾಡೋದೇ ಅವ್ರ ಕೆಲಸ. ಅವ್ರು ಬೇರೆ ಇನ್ನೇನಿಲ್ಲ. ಕುಮಾರಸ್ವಾಮಿ ಅವರು ಎಷ್ಟು ದುಡ್ಡು ಚುನಾವಣೆ ಖರ್ಚು ಮಾಡಿದ್ದಾರೆ ಏನು ಅಂತ ಹೇಳಿ ಅವರು ಕಾರ್ಯಕರ್ತರೇ ಹೇಳ್ತಾರೆ, ಅವ್ರ ಮುಖಂಡರುಗಳೇ ಹೇಳ್ತಾರೆ. ಅವ್ರ ಲೂಟಿ ಎಷ್ಟು ಮಾಡಿದ್ದಾರೆ, ಅವ್ರದ್ದು ಏನೇನಿದೆ ಅನ್ನೋದು ಎಲ್ರಿಗೂ ಇಡೀ ರಾಜ್ಯದ ಜನಕ್ಕೆ ಗೊತ್ತು. ಈಗ ಬಿಜೆಪಿಗೆ ಯಾಕೆ ಹೋಗಿದ್ದಾರೆ ಅನ್ನೋದು ಕೂಡ ರಾಜ್ಯದ ಜನಕ್ಕೆ ಗೊತ್ತು. ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದ್ದೀನಿ ನಾನು. ಯಾರು? ಲೂಟಿ ಮಾಡಲಿಲ್ಲ ಕುಮಾರಸ್ವಾಮಿ ಅವರು. ಅದೇ ಕರೋನಾ ಟೈಮಲ್ಲಿ ಉಳ್ಳಿ ಬೆಳೀತಾ ಇದ್ರಲ್ಲ, ರಾಗಿ ಬೆಳೀತಾ ಇದ್ರಲ್ಲ, ಅದ್ರಲ್ಲಿ ಬಂದಿರೋ ಸಂಪಾದನೆ ದುಡ್ಡು ಅಲ್ವಾ? ಲೂಟಿ ಮಾಡಿದರೆ ಗಿಫ್ಟ್ ಚುನಾವಣೆಗೆ ಮುಂಚೆ ಅಂತೇಳಿ ಇವತ್ತು ಬಿಸ್ಕೆಟ್ ಆರೋಪ ಮಾಡೋದೇ ಅವ್ರ ಕೆಲಸ ರೀ. ಅವ್ರ ಆರೋಪ ಮಾಡೋದೇ ಅವ್ರ ಕೆಲಸ. ಅವ್ರು ಬೇರೆ ಇನ್ನೇನಿಲ್ಲ. ಕುಮಾರಸ್ವಾಮಿ ಅವರು ಎಷ್ಟು ದುಡ್ಡು ಚುನಾವಣೆ ಖರ್ಚು ಮಾಡಿದ್ದಾರೆ ಏನು ಅಂತ ಹೇಳಿ ಅವರು ಕಾರ್ಯಕರ್ತರೇ ಹೇಳ್ತಾರೆ, ಅವ್ರ ಮುಖಂಡರುಗಳೇ ಹೇಳ್ತಾರೆ. ಅವ್ರ ಲೂಟಿ ಎಷ್ಟು ಮಾಡಿದ್ದಾರೆ, ಅವ್ರದ್ದು ಏನೇನಿದೆ ಅನ್ನೋದು ಎಲ್ರಿಗೂ ಇಡೀ ರಾಜ್ಯದ ಜನಕ್ಕೆ ಗೊತ್ತು. ಈಗ ಬಿಜೆಪಿಗೆ ಯಾಕೆ ಹೋಗಿದ್ದಾರೆ ಅನ್ನೋದು ಕೂಡ ರಾಜ್ಯದ ಜನಕ್ಕೆ ಗೊತ್ತು. ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದ್ದೀನಿ ನಾನು. ಯಾರು? ಲೂಟಿ ಮಾಡಲಿಲ್ಲ ಕುಮಾರಸ್ವಾಮಿ ಅವರು. ಅದೇ ಕರೋನಾ ಟೈಮಲ್ಲಿ ಉಳ್ಳಿ ಬೆಳೀತಾ ಇದ್ರಲ್ಲ, ರಾಗಿ ಬೆಳೀತಾ ಇದ್ರಲ್ಲ, ಅದ್ರಲ್ಲಿ ಬಂದಿರೋ ಸಂಪಾದನೆ ದುಡ್ಡು ಅಲ್ವಾ?